ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಮಿಲ್ಕ್ ಬರ್ಫಿ ಮಾಡೋಣ ಅಂತ ಮಿಲ್ಕ್ ಬರ್ಫಿ ಮಾಡ್ತಾಯಿದ್ದೀನಿ. ಮಾಡೋಕ್ಕೆ ಒಂದು ಕಪ್ ಬಟ್ಟಲಷ್ಟು ಒಂದು ಮಿಲ್ಕ್ ಪೌಡರ್, ಒಂದು ಬಟ್ಟಲ್ ಬೇಕಾದ್ರೂ ತೊಗೋಬೋದು, ಇಲ್ಲಾಂದರೆ ಒಂದೂವರೆ ಬಟ್ಲ ತೊಗೋಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೋಬೋದು ನೀವು ಮಿಲ್ಕ್ ಪೌಡರು. ಒಂದು ಬಟ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಕಾಸಿಟ್ಕೊಂಡಿರ್ಬೇಕು ತುಪ್ಪ, ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಏನು ಗಂಟು ಆಗಲೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಗಂಟಿದ್ದರೆ ಅದು ಮತ್ತು ಬರ್ಫಿಯಲ್ಲಿ ಗಂಟು ಬರುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಪಕ್ಕದಲ್ಲಿ ಸ್ವಲ್ಪ ಸಕ್ಕರೆ, ಅದೇ ಬಟ್ಲ ತೊಗೊಂಡಿದ್ವಲ್ಲ, ಅದೇ ಬಟ್ಲಲ್ಲಿ ನಿಮಗೆಷ್ಟು ನಾನು ಅರ್ಧ ಕಪ್ ಅಷ್ಟೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ನಡೆಯುತ್ತೆ. ಸ್ವೀಟ್ ಮೇಲೆ ಡಿಪೆಂಡ್, ನೀವು ಯಾವ ಥರ ಸ್ವೀಟ್ ತಿಂತೀರ ಅದ್ರ ಮೇಲೆ ಡಿಪೆಂಡು. ಆ ಥರ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಳ್ಳಿ. ಪಕ್ಕದಲ್ಲಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ಬಟರ್ ಪೇಪರ್ ಇಲ್ಲ, ಹಾಗಾಗಿ ಇದರಲ್ಲೇ ಒಂದು ಪ್ಲೇಟಲ್ಲೇ ತುಪ್ಪ ಹಾಕಿ ಸವರಿದ್ದೀನಿ. ಒಂದು ಪ್ಲೇಟಲ್ಲಿ ಅದು ಒಂದೇಳೆ ಪಾಕ ಬರೋವರೆಗೂ ಸ್ವಲ್ಪ ಹಾಗೆ ಕಾಯ್ಕೊತ ಇರಿ, ತಿರುಗಿಸ್ತಾನೆ ಇರಿ. ಸ್ವಲ್ಪ ತಿರುಗಿಸ್ಬೇಕು. ಅದು ಈ ಥರ ಬುರುಗು ಬರಬೇಕು. ಆ ಥರ ಬುರುಗು ಬಂದಾಗೆ ಇದೇನು ಮಿಲ್ಕ್ ಪೌಡ್ರ್ ಕಲಿಸ್ಕೊಂಡಿದ್ದೀವಲ್ಲ, ಆ ಮಿಲ್ಕ್ ಪೌಡ್ರನ್ನ ಅದರಲ್ಲಿ ಹಾಕಿ ಕಲಿಸ್ಬೇಕು ನಿಧಾನಕ್ಕೆ. ಗಂಟು ಆಗ್ಲಾರ ಥರನೇ ನಿಧಾನಕ್ಕೆ ಕಲಿಸ್ಕೋಬೇಕು ನೀಟಾಗಿ. ಈ ಥರ ಕಲಿಸ್ಕೊಳ್ಳಿ ನೀಟಾಗಿ. ಅದು ಕೇಕ್ ಬ್ಯಾಟರ್ ಇರುತ್ತಲ್ವ, ಆ ಥರ ಬರಬೇಕು. ಫುಲ್ ಈ ಥರ ಬರಬೇಕು. ತಳ ಅಂಟ್ಕೊಂಡಿರಬಾರ್ದು, ತಳ ಬಿಡ್ತಾ ಇದೆಯಲ್ಲ, ಹಾಗಾಗಿ ಆ ಥರ ಬರಬೇಕು. ಫುಲ್ ಕೇಕ್ ಬ್ಯಾಟರ್ ಥರ ಬರಬೇಕು. ಈ ಥರ ಬಂದರೆ ಅದನ್ನು ಇದೇನು ತುಪ್ಪ ಹಚ್ಕೊಂಡು ಸವರ್ಕೊಂಡಿದ್ದೀವಲ್ಲ ಅದನ್ನು ಅದರಲ್ಲಿ ಹಾಕ್ಕೊಳ್ಳಿ. ಮತ್ತು ಆರಕ್ಕೆ ಬಿಟ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಬಿಸಿ ಇರುವಾಗೇ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದಾಗಿತ್ತು. ನಾನು ಡ್ರೈ ಫ್ರೂಟ್ಸ್ ಇರಲಿಲ್ಲ, ಹಾಗಾಗಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೀಗೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನನಗೆ ಇದೇ ಥರ ಶೇಪಲ್ಲಿ ಮಾಡ್ತಾಯಿದ್ದೀನಿ ಕಟ್ಟಿಂಗು. ಸೊ ಈ ಥರ ಶೇಪ್ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಅದು ಕೇಕ್ ಅದೇನು ಬ್ಯಾಟರ್ ಮಾಡಿದ್ವಲ್ಲ, ಆ ಬ್ಯಾಟರು ಫುಲ್ಲು ಸ್ಮೂತಾಗಿ, ಅದೇ ಮಿಲ್ಕ್ ಪೌಡ್ರ್ ಬ್ಯಾಟರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಮೂತಾಗಿ ಮಾಡಿಕೊಂಡ್ರೆ ಮಾತ್ರ ಈ ಥರ ಮುರಿದ್ರೆ ಬೇಗ ಮುರಿಯುತ್ತೆ. ಅದೇನೋ ಸ್ವಲ್ಪ ಗಟ್ಟಿ ಆಯ್ತು ಅಂದ್ಕೊಳ್ಳಿ, ಅದು ಗಟ್ಟಿ ಆದ ತಕ್ಷಣ ಅದು ನೀಟಾಗಿ ಈ ಥರ ಸ್ವಲ್ಪ ಮೆತ್ತಗೆ ಬರೋಲ್ಲ, ಗಟ್ಟಿ ಆಗಿಬಿಡುತ್ತೆ ಬರ್ಫಿ. ಹಾಗಾಗಿ ಅದು ಬ್ಯಾಟರ್ ಮಾಡೋದೇ ನೀಟಾಗಿ ಬ್ಯಾಟರ್ ಮಾಡ್ಕೊಂಡ್ರೆ ಇದೆ ಮಿಲ್ಕ್ ಪೌಡರ್ ಬರ್ಫಿ ರೆಡಿ ಆಯಿತು. ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು.